ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ವರ್ಲ್ಡ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಟೈಟಲ್ ನೋಡ್ತಾ ಇರುವಾಗ ಗೊತ್ತಾಗ್ತಾ ಇರ್ಬೋದು, ಹಾಗೆ ಥಂಬ್ನೇಲ್ ಕೂಡ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ದಿನ ಏನಂತ. ಹಾಗೆ ಇವತ್ತಿನ ದಿನ ನಮ್ಮ ಅಜ್ಜಿಯ 1 ತಿಂಗಳಿನ ಪೂಜೆ ಅಂತ ಮಾಡ್ತೀವಿ, ಅದನ್ನು ಇವತ್ತಿನ ದಿನ ಮಾಡ್ತಾ ಇದ್ದಾರೆ. ಇವತ್ತು ಆ್ಯಕ್ಚುಲಿ 25 ಡೇಸ್ ನಮ್ಮ ಅಜ್ಜಿ ತೀರಿ ಹೋಗಿ, ಹಾಗೆ ಅವರಿಗೋಸ್ಕರ ಬಲಿ ಪೂಜೆಯನ್ನು ಇಡ್ತಾ ಇದ್ದೀವಿ. ಹಾಗೆ ಏನೇನಾಗುತ್ತೆ ಇವತ್ತಿನ ದಿನ ಎಲ್ಲ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಮೊದಲು ಚರ್ಚಿಗೆ ಹೋಗಲಿಕ್ಕಿದೆ ಬಲಿ ಪೂಜೆಗೆ, ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಹಾಗೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ, ಅತ್ತೆ ಹಾಗೆ ನನ್ನ ಮಗಳು ಎಲ್ಲರೂ ಕೂಡ. ಹಾಗೆ ಇವಾಗ ಚರ್ಚಿಗೆ ಹೋಗ್ತೀವಿ, ನಂತರ ಎಲ್ಲಿಗೆ ಹೋಗ್ತೀವಿ, ಏನಾಗುತ್ತೆ ಎಲ್ಲ ಕೂಡ ನಿಮಗೆ ಹೇಳ್ತೀನಿ. ಹಾಗೆ ಇವತ್ತಿನ ದಿನ ಏನೇನಾಗುತ್ತೆ ಅವೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ತಾ ಇರಿ, ನನ್ನ ಜೊತೆನೇ ಇರಿ, ವಿಡಿಯೋನ ನೋಡಿ. ಹಾಗೆ ಚಾನಲ್ ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ಕೆಟಿಂದ ಹೂವನ್ನು ತಂದಿದ್ವಿ ತುಂಬಾ. ಹಾಗೆ ನಮ್ಮ ಆಲ್ಟ್ರಿಗೆ ಸ್ವಲ್ಪ ಹಾಕಿದ್ವಿ. ಹಾಗೆ ನಮ್ಮ ಮಾವನ ಫೋಟೋಗೆ ಹಾಕಿದ್ವಿ, ನೋಡ್ತಾ ಇರ್ಬೋದು, ಇವರು ನನ್ನ ಮಾವ. ಹಾಗೆ ಸ್ವಲ್ಪ ಈ ಥರ ದೇವರಿಗೆ ಹಾಕಿದ್ದೀನಿ. ಹಾಗೆ ಬಾಕಿ ಎಲ್ಲ ಹೂವು ಇವೆಲ್ಲ ಸೆಮೆಟ್ರಿಗೆ ತೊಗೊಂಡು ಹೋಗೋದು. ಕ್ಯಾಂಡಲ್ಸ್ ಕೂಡ ತೊಗೊಂಡಿದ್ದೀನಿ, ಬೆಂಕಿ ಪೆಟ್ಟಿಗೆ ಕೂಡ ಇದೆ. ಇವೆಲ್ಲ ಸೆಮೆಟ್ರಿಗೆ ತೊಗೊಂಡು ಹೋಗುವಂತಹ ಹೂವಿದು. ಹಾಗೆ ಚರ್ಚಿಗೆ ಬಂದು ನಾವು ರೀಚ್ ಆಗಿದ್ದೀವಿ. ಸ್ವಲ್ಪ ಜನ ಇದ್ದಾರೆ, ಇನ್ನೂ ತನಕ ಪೂಜೆ ಸ್ಟಾರ್ಟ್ ಆಗಿಲ್ಲ, ಬೇಗನೆ ನಾವು ಬಂದಿದ್ದೀವಿ. ಹಾಗಾಗಿ ಅತ್ತೆ ಮಗಳನ್ನು ಎತ್ಕೊಂಡು ಹೊರಗಡೆ ನಿಂತ್ಕೊಂಡಿದ್ದಾರೆ. ಹಾಗೆ ಫೈನಲಿ ಪೂಜೆ ಕಂಪ್ಲೀಟ್ ಆಯಿತು. ಹಾಗೆ ಇದು ನಮ್ಮ ಅಜ್ಜಿಯವರ ಕ್ರಾಸ್, ಇದನ್ನು ಬ್ಲೆಸ್ಸಿಂಗ್ ಮಾಡಿ ಆಯಿತು. ಹಾಗೆ ಇದನ್ನು ತೊಗೊಂಡು ಹೋಗಬೇಕು ಸೆಮೆಟ್ರಿಗೆ. ಹಾಗೆ ಎಲ್ಲರೂ ಕೂಡ ಸೆಮೆಟ್ರಿಗೆ ಹೋಗ್ತೀವಿ. ಅವತ್ತು ಸಹ ನಾವು ಸೆಮೆಟ್ರಿಗೆ ಹೋಗ್ತೀವಲ್ವಾ, ಬೇರೆಯವರಿಗೋಸ್ಕರ ಅಂತ ಹೋಗಿದ್ರೂ ಸಹ ನಾವು ನಮ್ಮ ಮಾವನ ಸಮಾಧಿ ಉಂಟಲ್ವ, ಅಲ್ಲಿ ಹೋಗಿ ಪ್ರೇಯರನ್ನು ಮಾಡಿ ಕ್ಯಾಂಡಲ್ ಹಚ್ಚಿ ಹೂವನ್ನು ಹಾಕ್ತೀವಿ. ಏನೂ ತೊಗೊಂಡು ಹೋಗಿಲ್ಲ ಅಂತ ಹೇಳಿದರೆ ನಾವು ಪ್ರೇಯರನ್ನು ಮಾಡಿಕೊಂಡು ಬಂದೇ ಬರ್ತೀವಿ. ಇದು ನನ್ನ ಮಾವನ ಸಮಾಧಿ. ಹಾಗೆ ಇದು ನನ್ನ ಅಜ್ಜಿಯ ಸಮಾಧಿ. ಹಾಗೆ ಅವರ ಪಕ್ಕದಲ್ಲೇ ಅವರ ಹಸ್ಬೆಂಡ್ ಕೂಡ ಇದ್ದಾರೆ, ಅಂದರೆ ನನ್ನ ಅಜ್ಜಿಯ ಸಮಾಧಿ ಹತ್ರನೇ ಇದೆ. ಪಕ್ಕದಲ್ಲಿ ಇದ್ದಂತಹ ಸಮಾಧಿ ಏನಿದೆ ನಮ್ಮ ಅಜ್ಜದ್ದು. ಹಾಗೆ ಫುಲ್ ಹೂವನ್ನು ಹಾಕ್ತಾ ಇದ್ದಾರೆ. ಎಲ್ಲರೂ ಕೂಡ ಹೂವನ್ನು ತೊಗೊಂಡು ಬರ್ತಾರಲ್ವ, ಆ ಹೂವೆಲ್ಲ ಹಾಕಿ ಇವಾಗ ಕ್ಯಾಂಡಲ್ಸ್ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದಾರೆ. ನಂತರ ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡೋದು. ಹಾಗೆ ತುಂಬಾ ಬಿಸಿಲು, ತೊಗೊಳ್ಳಿಕ್ಕಾಗಲ್ಲ ಅಷ್ಟು ಬಿಸಿಲಿದೆ. ಹಾಗೆ ಮಗಳು ಕೊಡೆಯಲ್ಲಿ ಇದ್ದಾಳೆ, ನೋಡ್ತಾ ಇರ್ಬೋದು, ಅವಳೊಂದು ಸೇಫ್ಟಿಯಾಗಿ ಇದ್ದಾಳೆ. ಹಾಗೆ ಇವಾಗ ಪ್ರೇಯರನ್ನು ಮಾಡ್ತೀವಿ. ನಮ್ಮ ಅನ್ಮರಿಯ ಕೃಪನ್ ಬರಲೇ ಸಮಿತಿ ಛೇ ಸಂಗತ ಸ್ತ್ರೀ ಅಮಿತ ಸಲಹೆ ಅಜ್ಜಿಗೋಸ್ಕರ ಅಂತಲೇ ಚರ್ಚಲ್ಲಿ ಬಲಿಪೂಜೆ ಆಗಿತ್ತು. ಹಾಗೆ ನಂತರ ಬ್ಲೆಸ್ಸಿಂಗ್ ಮಾಡಿದಂತಹ ಕ್ರಾಸ್ ಉಂಟಲ್ವ, ಅದು ಅಜ್ಜಿಯ ಸಮಾಧಿ ಹತ್ತಿರನೇ ಹೋಗಿದ್ವಿ. ಹಾಗೆ ನಂತರ ಹೂವೆಲ್ಲ ಹಾಕಿ ಪ್ರೇಯರನ್ನು ಮಾಡಿ ಇವಾಗ ಹೋಲಿ ವಾಟರನ್ನು ಹಾಕ್ತಾ ಇದ್ವಿ. ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದರೆ ಪವಿತ್ರ ನೀರಿದು, ಚರ್ಚಲ್ಲಿ ಬ್ಲೆಸ್ಸಿಂಗ್ ಮಾಡಿದಂತಹ ನೀರು. ಹಾಗೆ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ. ಚರ್ಚಲ್ಲಿ ತುಂಬ ಜನ ಬಂದಿದ್ದರು, ಇಲ್ಲಿ ಸ್ವಲ್ಪ ಕಡಿಮೆ ಜನನೇ ಬಂದಿದ್ದಾರೆ. ಹಾಗೆ ಇಲ್ಲಿ ಇದ್ದವರ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರೇಯರ್ ಮಾಡಿಕೊಂಡು ಹಾಗೆ ನಾವು ಇಲ್ಲಿಂದ ಹೊರಡ್ತೀವಿ. ಹಾಗೆ ತುಂಬ ಬಿಸಿಲು, ನೋಡ್ತಾ ಇರ್ಬೋದು. ಹಾಗೆ ಮನೆಯಲ್ಲಿ ಕೂಡ ಹೋಗಬೇಕು. ಮನೆಯಲ್ಲಿ ಕೂಡ ಚಿಕ್ಕದಾಗಿ ಒಂದು ಪ್ರೇಯರನ್ನು ಇದೆ. ನಮ್ಮ ಸೆಮೆಟ್ರಿ ಏನಿದೆ ತುಂಬಾ ದೊಡ್ಡದಾಗಿದೆ. ಹಾಗೆ ಇಲ್ಲಿ ಎಲ್ಲರೂ ಬಂದು ರಿಕ್ಷಾದಿಂದ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಅಜ್ಜಿಯ ಫೋಟೋ ಈ ಥರ ಇಟ್ಟು ಹೂವೆಲ್ಲ ಹಾಕಿ ಬತ್ತೆಯನ್ನು ಹಚ್ಚಲಿಕ್ಕೆ ಇದೆ. ಹಾಗೆ ಜಸ್ಟ್ ಇವಾಗ ಬಂದು ರೀಚ್ ಆಗಿದ್ದೀವಿ ಅಷ್ಟೇ. ಇದು ನಮ್ಮ ಅಜ್ಜಿಯ ಮನೆ, ಅಂದರೆ ನನ್ನ ಅತ್ತೆಯ ತಾಯಿ ಮನೆ. ಇದು ನಮ್ಮ ಮನೆ ಹಾಗೆ ನಮ್ಮ ಅಜ್ಜಿಯ ಮನೆ ಒಂದೇ ಊರು. ಹಾಗೆ ವಾಕೇಬಲ್ ಡಿಸ್ಟೆನ್ಸ್, ಖಾಲಿ 5 ನಿಮಿಷದ ದಾರಿ ಅಷ್ಟೇ. ಬಂದಂತಹ ಜನರಿಗೆ ಈ ಥರ ಟೆಂಟೆಲ್ಲ ಹಾಕಿ ಚೇರನ್ನು ಹಾಕಿದ್ದಾರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ. ಹಾಗೆ ಮತ್ತೊಂದು ಸೈಡಲ್ಲಿ ಅಡುಗೆ ರೆಡಿಯಾಗಿ ಆರ್ಡ್ರನ್ನು ಕೊಟ್ಟಿದ್ದರು ಅಜ್ಜಿ ಮನೆಯವರು. ಹಾಗೆ ಎಲ್ಲ ಊಟದ ತಯಾರಿ ಕೂಡ ಆಗಿದೆ. ಅಜ್ಜಿ ತೀರು ಹೋಗಿದ್ದ ದಿನ ಫೋಟೋಗ್ರಾಫರ್ ಬಂದಿದ್ದರು. ಎಲ್ಲ ಫೋಟೋ ಕ್ಯಾಪ್ಚರ್ ಮಾಡಿದಂತಹ ಫೋಟೋಸ್ ಏನಿದೆ ಆಲ್ಬಮನ್ನು ಮಾಡಿದ್ದಾರೆ ಅಜ್ಜಿ ಮನೆಯವರು. ಸೊ ಅದನ್ನೇ ಫೋಟೋಸನ್ನು ನೋಡ್ತಾ ಇದ್ದೆ. 25 ದಿನ ಆಯಿತು ಇವೆಲ್ಲ ಆಗಿ. ಹಾಗೆ ಮತ್ತೆ ನಮಗೆ ಅದೇ ನೆನಪು ಬರ್ತಾ ಇತ್ತು. ಫೋಟೋಸ್ ಎಲ್ಲ ನೋಡಿದ ತಕ್ಷಣ ಅದೇ ನೆನಪಾಗ್ತಾ ಇತ್ತು. 25 ದಿನದ ಹಿಂದೆ ಅಜ್ಜಿ ನಮ್ಮ ಜೊತೆ ಇದ್ದರು. ಇವತ್ತು ನಾವು ಅವರ ಫೋಟೋಸನ್ನು ನೋಡ್ತಾ ಇದ್ದೀವಿ. ಇದೇ ಅವರ ಫೋಟೋಸ್ ಏನಿದೆ ಕೊನೆಯ ಫೋಟೋಸ್ ಅಂತ ನಾವು ಹೇಳ್ಬೋದು. ಹಾಗೆ
ನೀವು ನೋಡಿದಿರಿ ಅಂತ ತಿಳ್ಕೊಳ್ತೀನಿ. ಆ ದಿನ ಏನೇನಾಗಿತ್ತು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೂಡ ಆಲ್ಬಮ್ಸಲ್ಲಿ ಇದೆ. ಮನೆಯಲ್ಲಿ ಇದ್ದಂತಹದ್ದು, ಚರ್ಚಲ್ಲಿ ಬಂದಂತಹದ್ದು, ಹಾಗೆ ಬಲಿಪೂಜೆಯಲ್ಲಿ ಇದ್ದಂತಹದ್ದು, ಹಾಗೆ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಹಾಗೆ ನಂತರ ಸೆಮೆಟ್ರಿಗೆ ತಗೊಂಡು ಹೋಗುವಂತಹದ್ದು ಎಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಫೋಟೋಸ್ ಇದೆ. ಎಲ್ಲರೂ ಸಹ ಒಂದಲ್ಲ ಒಂದಿನ ಹೋಗಲೇಬೇಕು. ಯಾರು ಕೂಡ ಇಲ್ಲಿ ಶಾಶ್ವತ ಅಲ್ಲ. ಆದರೂ ಸಹ ಗೊತ್ತಿದ್ದು ಕೂಡ ಇದು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ತುಂಬಾ ದುಃಖ ಆಗುತ್ತೆ. ಇದೇ ಫ್ಯಾಕ್ಟ್ ಅಲ್ವಾ. ಹಾಗೆ ಆಲ್ಬಮ್ಸ್ ನೋಡ್ತಾ ಇದ್ದೀನಿ. ಹಾಗೆ ತುಂಬ ಜನ ಇದ್ದಾರೆ. ಎಲ್ಲರೂ ಕೂಡ ಆಲ್ಬಮ್ಸನ್ನು ನೋಡಬೇಕು. ಸೊ ಹಾಗಾಗಿ ಬೇಗ ಬೇಗ ನಿಮಗೆ ಶೇರ್ ಮಾಡುವ ಅಂತ ವಿಡಿಯೋಸನ್ನು ತಗೊಳ್ತಾ ಇದ್ದೀನಿ. ಮಣ್ಣಲ್ಲಿ ಹಾಕಿ ಆಯಿತು. ನಂತರ ಫೈನಲ್ ಎಲ್ಲ ಹೂವೆಲ್ಲ ಹಾಕಿ ಚಿಕ್ಕದಾಗಿ ಒಂದು ಆ ದಿನ ಪ್ರೇಯರ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟ್ವಿ. ಆಲ್ಬಮ್ ನೋಡಿ ಆಯಿತು. ಹಾಗೆ ಇವಾಗ ಚಿಕ್ಕದೊಂದು ಪ್ರೇಯರ್ ಮಾಡಿ ನಂತರ ಊಟವನ್ನು ಬಡಿಸುವಂತಹ ಕಾರ್ಯ. ಪ್ರೇಯರ್ ಆಯಿತು. ಹಾಗೆ ಊಟ ಬಡಿಸ್ತಾ ಇದ್ದೀವಿ. ಹಾಗೆ ಊಟ ಬಡಿಸಿ ಆದ ನಂತರ ನಾನು ವಿಡಿಯೋನ ತೆಗಿತಾ ಇರೋದು. ಚಿಕನ್ ಗ್ರೇವಿ, ರೈಸ್, ಕಬಾಬು, ಚನಾ ಬಾಜಿ, ಸಲಾದ್ ಇಷ್ಟೆಲ್ಲ ಮಾಡಿದರು. ಹಾಗೆ ತರಕಾರಿ ಊಟ ಕೂಡ ಇತ್ತು. ಎಲ್ಲರ ಊಟ ಆದ ನಂತರ ನಾನು ವಿಡಿಯೋನ ತೆಗಿತಾ ಇರೋದು. ಯಾರು ಬಡಿಸುವಾಗ ಹೆಲ್ಪ್ ಮಾಡ್ತಾ ಇದ್ರಲ್ವ ಅವರೆಲ್ಲ ಇವಾಗ ಊಟ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಅಡುಗೆ ಆಗಿತ್ತು. ನಮ್ಮೂರದವರೇ ಡಿಕ್ಷನ್ ಅಂತ. ಹಾಗೆ ಅವರ ಅಡುಗೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇತ್ತು. ಊಟ ಆದ ನಂತರ ಒಬ್ಬೊಬ್ಬರಿಗೆ ಎಲೆ ಅಡಿಕೆ ಬೇಕೇ ಬೇಕು. ಹಾಗೆ ಇವರು ಎಲೆ ಅಡಿಕೆಯನ್ನು ತಿಂತಾ ಇದ್ದಾರೆ. ಅವರು ತಿನ್ನುವಾಗ ನನ್ನ ಅಪ್ಪಂದೇ ನೆನಪಾಗ್ತಾ ಇತ್ತು. ಅಪ್ಪ ಕೂಡ ಹಾಗೆ, ನಮ್ಮ ಅಪ್ಪ ಎಲ್ಲೇ ಹೋಗಲಿ ಎಲೆ ಅಡಿಕೆಯನ್ನು ತಿಂದೇ ತಿಂತಾರೆ. ಅವರಿಗೆ ಬೇಕೇ ಬೇಕು. ಅವ್ರು ಖುಷಿ ಆಗ್ತಾರೆ. ಏನೂ ಸಿಕ್ಕಿಲ್ಲ ಅಂದರೆ ನೋ ಪ್ರಾಬ್ಲಮ್, ಎಲೆ ಅಡಿಕೆ ಬೇಕು. ನೆಕ್ಸ್ಟ್ ನಾನು ವಿಡಿಯೋನ ತೆಗಿತಾ ಇರೋದು. ಹಾಗೆ ದೊಡ್ಡಮ್ಮ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದರು, ಫ್ಯಾಮಿಲಿ ಎಲ್ಲ. ಅವರಿಗೆ ಟೀ ಎಲ್ಲ ಮಾಡಿಕೊಂಡು ಎಲ್ಲ ಕೊಡೋ ತನಕ ಆ ದಿನ ಹೋಯಿತು. ಅವರು ಸ್ವಲ್ಪ ಹೊತ್ತು ಇದ್ದದ್ದಷ್ಟೇ. ಬಟ್ ಟೈಮ್ ಹೇಗೆ ಪಾಸ್ ಆಯಿತು ಅಂದರೆ ಗೊತ್ತಾಗಿಲ್ಲ. ನೆಕ್ಸ್ಟ್ ಡೇ ವಿಡಿಯೋನ ತೆಗೆದಿದ್ರೆ ಆಯಿತು ಅಂತ ಇವತ್ತು ನಾನು ಟೇಕನ್ನು ತೊಗೊಳ್ತಾ ಇದ್ದೀನಿ. ಟೇಕ್ ತೊಗೊಳ್ತಾ ಇರುವಾಗಲೇ ಪಾಸ್ಪೋರ್ಟ್ ಬಂತು. ಯಾವ ಪಾಸ್ಪೋರ್ಟು ನಿಮಗೆ ಆಲ್ರೆಡಿ ಕಂಟಿನ್ಯೂ ಆಗಿ ವಿಡಿಯೋನ ನೋಡ್ತಾ ಇರುವವರಿಗೆ ಗೊತ್ತಿದೆ ಯಾರು ಪಾಸ್ಪೋರ್ಟ್ ಅಂತ. ಪಾಸ್ಪೋರ್ಟ್ ಏನಿದೆ, ನನ್ನ ಮಗಳ ಪಾಸ್ಪೋರ್ಟ್ ಬಂದಿದೆ. 10 ವರ್ಷದಲ್ಲಿ ರಿನ್ಯೂವಲ್ ಅಂತ ತಿಳ್ಕೊಂಡಿದ್ದೆ. 5 ವರ್ಷದಲ್ಲಿ ಅವಳ ರಿನ್ಯೂವಲ್ ಅದೊಂದು ಬೇಜಾರಾಯಿತು. ಬಟ್ ನೋ ಪ್ರಾಬ್ಲಮ್, ಮಕ್ಕಳದಲ್ವಾ. ಸೊ ಹಾಗಾಗಿ 5 ವರ್ಷದಲ್ಲಿ ಇರಬೇಕು. ಹಾಗೆ ಅವಳ ಫೈನಲಿ ಪಾಸ್ಪೋರ್ಟ್ ಬಂದಿದೆ. ಮಗಳು ಅಲ್ಲಿ ಮಲಗಿದ್ದಾಳೆ. ಹಾಗೆ ಅದರಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಳು. ಸೊ ಹಾಗಾಗಿ ಅದರಲ್ಲಿ ಜಾಸ್ತಿ ಹಾಕೋದು ಡೇ ಟೈಮಲ್ಲಿ. ಹಾಗೆ ಅಮ್ಮನ ಮನೆಗೆ ಹೋಗೇ ಇಲ್ಲ, 1.5 ತಿಂಗಳಾಯಿತು ಸುಮಾರು ಹೋಗದೆ. ಹಾಗೆ ಅಲ್ಲಿ ಕೂಡ ತುಂಬ ಕೆಲಸ ನಡೀತಾ ಇದೆ. ಸಮ್ ರೀಸನಿಗೋಸ್ಕರ ಅಮ್ಮ 4-5 ದಿನಕ್ಕೋಸ್ಕರ ಮ್ಯಾಂಗ್ಳೂರು ಹೋಗಿದ್ದಾಳೆ. ಮ್ಯಾಂಗ್ಳೂರು ಅಂದಮೇಲೆ ನನಗೆ ನೆನಪಾಯಿತು, ನನ್ನ ಅಕ್ಕ ಏನಿದ್ದಾಳೆ ಅವಳು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಡ್ರೀಮ್ ಜರ್ನಿ ವ್ಲಾಗ್ ಅಂತ ಸರ್ಚ್ ಮಾಡಿ ಬೇಗ. ಹಾಗೆ ನನ್ನ ಎಷ್ಟು ವ್ಯೂವರ್ಸ್ ಇದ್ದಾರೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲ ಹೋಗಿ ಅವಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅವಳಿಗೆ ಸಪೋರ್ಟ್ ಕೂಡ ಮಾಡಿ. ಒಳ್ಳೆ ವಿಡಿಯೋಸನ್ನು ಹಾಕ್ತಾ ಇದ್ದಾಳೆ. ಇವಾಗ 3-4 ವಿಡಿಯೋ ಆಯಿತು ಅವಳು ಆಲ್ರೆಡಿ ಹಾಕಿ. ತುಂಬ ಚೆನ್ನಾಗಿ ವಿಡಿಯೋಸನ್ನು ಹಾಕ್ತಾ ಇದ್ದಾಳೆ. ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ನೋಡಿ. ಅವಳಿಗೂ ಕೂಡ ತುಂಬ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ನಾನು ಹೇಳ್ತೀನಿ. ಹಾಗೆ ಒಳ್ಳೆ ವಿಡಿಯೋಸ್ ಬರ್ತಾ ಇದೆ ಅವರದ್ದು. ಹಾಗೆ ನಾನು ಸ್ವಲ್ಪ ಇವಾಗ ಕಡಿಮೆ ಮಾಡಿದ್ದೀನಿ ವಿಡಿಯೋಸ್ ಎಲ್ಲ ಹಾಕಲಿಕ್ಕೆ. ಬಿಕಾಸ್ ನನಗೆ ಟೈಮ್ ಸಿಗಲ್ಲ. ಹಾಗೆ ಮುಂದೆ ಬರುವಂತಹ ದಿನಕ್ಕೆ ಮತ್ತು ಕೂಡ ನಾನು ಬ್ಯುಸಿ ಆಗ್ತೀನಿ. ಯಾಕೆ ಆಗ್ತೀನಿ, ಏನಾಗ್ತೀನಿ ಅವೆಲ್ಲ ಕೂಡ ನಿಮಗೆ ಗೊತ್ತಾಗತ್ತೆ. ಅಷ್ಟಂತೂ ನಾನು ಸ್ವಲ್ಪ ಡೀಟೇಲ್ಸ್ ಆಗಿ ನಾನು ಶೇರ್ ಮಾಡ್ತೀನಿ. ಕಂಟಿನ್ಯೂ ಆಗಿ ಇಡಲಿಕ್ಕಾಗಲ್ಲ. ಬಟ್ ಮಧ್ಯದಲ್ಲಿ ನಾನು ವಿಡಿಯೋಸನ್ನು ಹಾಕ್ತೀನಿ. ಹಾಗೆ ಅಷ್ಟೇ. ಈ ವ್ಲಾಗನ್ನು ನಾನು ಇಲ್ಲಿನೇ ಮುಗಿಸ್ತೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಗೈಸ್.